ನೋಡ್ರಿ, ಈಗ ನಮ್ಮ ಸರ್ಕಾರ ಇದ್ದಾಗ ನಾವು ಮಾಡಿದಂಥ ಹೋರಾಟದ ಕಾರಣಕ್ಕಾಗಿ ಲಿಂಗಾಯತ ಸಮಾಜಕ್ಕೆ, ಹಿಂದುಳಿದವರಿಂದ ಅತಿ ಹಿಂದುಳಿದವರ ವರ್ಗಕ್ಕೆ, ಆಮೇಲೆ ಕ್ಯಾಟಗರಿ 3 ಕ್ಯಾಟಗರಿ 2ಗೆ ಅದನ್ನು ಟ್ರಾನ್ಸ್ಫರ್ ಮಾಡಿದ್ರು ನಮ್ಮ ಸಮಾಜವನ್ನು. ಕೇವಲ ನಮ್ಮ ಸಮಾಜ ಅಲ್ಲ, ಮರಾಠ ಸಮಾಜ, ರೆಡ್ಡಿ ಸಮಾಜ, ಗೌಡ್ರ ಸಮಾಜ ಇವೆಲ್ಲವೂ ಮೊದಲು ಹಿಂದುಳಿದವ್ರು ಅಂತಿದ್ದು ಅವನ್ನ ಅತಿ ಹಿಂದುಳಿದಕ್ಕೆ ಶಿಫ್ಟ್ ಮಾಡಿದರು. ಅದಲ್ಲದೆ ಹೊಸ ಕ್ಯಾಟಗರಿ 2C ಮತ್ತು 2D ಅಂತೇಳಿ ನಿರ್ಮಾಣ ಮಾಡಿ ನಮ್ಮ ಸಮಾಜಕ್ಕೆ ಮೊದಲು 5% ಏನಿತ್ತು ಅದನ್ನು 7%, ಗೌಡ್ರ ಸಮಾಜಕ್ಕೆ 4% ಏನಿತ್ತು ಅದಕ್ಕೆ 6%, ಮರಾಠ ಸಮಾಜದ 5% ಇದ್ದಿದ್ದು 7%, ಈ ರೀತಿ ಏರಿಸುವಂಥ ಉತ್ತಮ ನಿರ್ಧಾರ ನಮ್ಮ ಸರ್ಕಾರ ತೆಗೆದುಕೊಂಡಿತ್ತು. ಆದರೆ ಈ ಸರ್ಕಾರ ಬಂದ ಮೇಲೆ ಅಥವಾ ಈ ಸರ್ಕಾರದಿಂದ ಮುಖ್ಯಮಂತ್ರಿಗಳಿಗೆ ಅತಿ ಬೇಕಾದವ್ರ ಕಡೆಯಿಂದ ಅವರು ಅದಕ್ಕೆ ಕೋರ್ಟ್ದಲ್ಲಿ ಕೇಸ್ ಹಾಕಿಸಿ ಇವತ್ತು ಕೇಸ್ ಐತಿ ಅನ್ನುವಂಥ ನೆವ ಮಾಡಿಕೊಂಡು ಈ ಸರ್ಕಾರದವರು ಯಾವುದೇ ನಿರ್ಣಯ ತೆಗೆದುಕೊಳ್ತಾ ಇಲ್ಲ. ಇವ್ರು ಯಾಕೆ ತೆಗೆದುಕೊಳ್ಳೋದಿಲ್ಲ ಅನ್ನೋದು ಭಾಳ ಸ್ಪಷ್ಟ ಐತಿ. ಯಾಕಂತಂದ್ರೆ ಇವರಿಗೆ ಮುಸ್ಲಿಮರನ್ನ ಓಲೈಕೆ ಮಾಡೋದು, ಮುಸ್ಲಿಮರಿಗೆ ಕಾನೂನಿಗೆ ವಿರುದ್ಧವಾಗಿ 4% ಕೊಟ್ಟಿತ್ತು, ಅದನ್ನು ನಮ್ಮ ಸರ್ಕಾರ ತೆಗೀತು. ಯಾಕಂದ್ರೆ ಭಾರತದ ಸಂವಿಧಾನದಾಗ ಧರ್ಮ ಆಧಾರಿತ ರಿಸರ್ವೇಷನ್ ಇಲ್ಲ. ಆದರೂ ಕೂಡ ಇವರೈತಲ್ಲ ಧರ್ಮದ ಮೇಲೆ ಮುಸ್ಲಿಮರಿಗಂತೆ 4% ಕೊಟ್ಟಿದ್ರು. ಅದನ್ನು ತೆಗೆದು ಇವತ್ತು ಬೇರೆ ಸಮಾಜದವ್ರಿಗೆ ಕೊಟ್ಟಿದ್ದಕ್ಕೆ ಇವರಿಗೆ ಹೊಟ್ಟೆಗೆ ಸಂಕಟ ಆಗ್ತೈತಿ ಕಾಂಗ್ರೆಸ್ದವ್ರಿಗೆ. ಅದಕ್ಕೆ ಇವರು ಯಾವುದೋ ಒಂದು ಕಳ್ಳ ನೆಪ ಮಾಡಿ ಈ ಲಿಂಗಾಯತರಿಗೆ, ಗೌಡರಿಗೆ, ಮರಾಠ ಸಮಾಜ, ರೆಡ್ಡಿ ಸಮಾಜ ಇವ್ರಿಗೆಲ್ಲರಿಗೆ ಏನು ರಿಸರ್ವೇಷನ್ ಕೊಡಬೇಕಾಯ್ತು ಅದನ್ನು ಕೊಡ್ದಂಗೆ ನಿಲ್ಲಿಸ್ಕೊಂಡು ಕುಂತಾರೆ. ಆದರೆ ನಾವು ಮಾತ್ರ ಹೋರಾಟ ಬಿಡೋದಿಲ್ಲ. ಯಾಕಂದರೆ ಇವರು ಕೊಡೋದಿಲ್ಲ ಅಂದರೆ ಕೊಡೋದಿಲ್ಲ ಅಂಥೇಳಿ ಇಲ್ಲಕ್ಕೆ ಜನರಿಗಾದರೂ ಇವತ್ತು ಇವ್ರದ್ದು ಬಣ್ಣ ಏನೈತಂತೆ ಗೊತ್ತಾಗ್ತೈತಿ. ಮತ್ತು ಕಾಂಗ್ರೆಸ್ನಲ್ಲಿ ಕೂಡ ಭಾಳ ಪಂಚಮಸಾಲಿ ಹೋರಾಟದಲ್ಲಿ ಆ ಸಂದರ್ಭದಲ್ಲಿ ಮಂಚೂಣಿಯಲ್ಲಿದ್ದಂಥ ಸಾಕಷ್ಟು ನಾಯಕರು ಅದಾರ. ಲಕ್ಷ್ಮೀ ಹೆಬ್ಬಾಳ್ಕರ್ ಇರಲಿ, ವಿನಯ್ ಕುಲಕರ್ಣಿ ಇರಲಿ, ವಿಜಯಾನಂದ ಕಾಶ್ಯಪ್ನವ್ರು ಇರಲಿ, ಇವ್ರದ್ದು ಎಲ್ಲರದ್ದು ಜವಾಬ್ದಾರಿ ಐತಿ. ಸಮಾಜದ ಹೆಸರಲ್ಲೇ ಇವರು ಹೋರಾಟ ಮಾಡಿ ಸಮಾಜದಿಂದ ಫಾಯ್ದೆ ತೊಗೊಂಡು ಇವತ್ತು ಬೇರೆ ಬೇರೆ ಸ್ಥಾನ ಅಲಂಕರಿಸಿದ್ದಾರೆ. ಇವ್ರದ್ದು ಜವಾಬ್ದಾರಿ ಐತಿ ತಮ್ಮ ಪಕ್ಷದಲ್ಲಿ ಒತ್ತಾಯ ಮಾಡೋದು, ಸಮಾಜಕ್ಕೆ ನ್ಯಾಯ ಕೊಡಿಸೋದು. ಇವಾಗ ಈ ನಮ್ಮ ಹೋರಾಟದ ಮೂಲಕ ಈಗ ನಮ್ಗೆ ಗೊತ್ತಾಕೈತಿ ಯಾರು ಸಮಾಜದ ಜೊತೆ ಅದಾರ, ಯಾರು ಸಮಾಜದ ಹೆಸರು ತೊಗೊಂಡು ಅಧಿಕಾರಕ್ಕೆ ಕೇವಲ ಅಧಿಕಾರ ಉಪಯೋಗ ಮಾಡ್ಬೇಕಂತಾರಂತೆ ಗೊತ್ತಾಕೈತಿ. ಅದಕ್ಕೆ ಈ ಹೋರಾಟನ ಜೀವಂತ ಇಡಬೇಕು, ಈ ಹೋರಾಟನ ಮುಂದೆ ಹೆಂಗೆ ಒರೆಸ್ಬೇಕು ಅನ್ನೋದ್ರ ಬಗ್ಗೆ ಈಗ ಚರ್ಚೆಗೆ ಎಲ್ಲರೂ ಕೂಡಿದ್ದಾರೆ. ಜನಜಾಗೃತಿ ಸಭೆಯನ್ನು ಮಾಡಿದ್ದೀವಿ ನಿಮ್ಮದು ವಕ್ಫ್ ಬೋರ್ಡ್ ವಿಚಾರವಾಗಿ. ಕೆಲವೊಬ್ಬರು ಬಣಗಳು ಸೃಷ್ಟಿಯಾಗಿದ್ದಾವೆ ಅನ್ನೋದು, ಯತ್ನಾಳ್ ಬಲ ಟೀಮ್ ಎಲ್ಲ ಒಂದು ಕಡೆ ಪಕ್ಷದಾಗ ಹೊಂದಾಣಿಕೆ ಇಲ್ಲ ಅಂತ. ಹಾಗೇನಿಲ್ಲ. ಈಗ ರೈತಲ್ಲಿ ನೋಡ್ರಿ, ಈಗ ರಾಷ್ಟ್ರದಲ್ಲಿ ನಮ್ಮ ರಾಷ್ಟ್ರೀಯ ಪಕ್ಷವಾಗಿ ವಕ್ಫ್ ಬಗ್ಗೆ ಅವರು ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅದು ಎಲ್ಲರೂ ಮೋದಿಯವರ ಮಾಡಲಿ, ಎಲ್ಲದು ಶಾ ಅವರು ಮಾಡಲಿ ಅಂತ, ಅಮಿತ್ ಶಾ ಅವ್ರು ಮಾಡಲಿ ಅಂತ ಬಿಡೋಕ್ಕಾಗೋದಿಲ್ಲ. ನಾವೆಲ್ಲರೂ ಪಕ್ಷದ ಕಾರ್ಯಕರ್ತರಾಗಿ ನಾವೆಲ್ಲರೂ ನಮ್ಮ ಲೆವೆಲ್ದಾಗ ಹೋರಾಟ ಮಾಡಬೇಕಾಕೈತಿ. ಆ ರೀತಿ ಹೋರಾಟ ಮಾಡ್ತಾರೆ. ಯತ್ನಾಳವರಾಗಲಿ, ಅರವಿಂದ್ ಲಿಂಬಾವಳಿಯವರಾಗಲಿ ಎಲ್ಲದು ಬೆಂಗಳೂರಲ್ಲಿ ಮಾಡಿದಂಥ ಸಭೆಯಲ್ಲಿ ಅವ್ರು ಹೇಳ್ಯಾರ ಭಾರತೀಯ ಜನತಾ ಪಕ್ಷನ ಲೀಡ್ ತೊಗೊಂಡು ಮಾಡ್ತೇವೆ ಅಂತೇಳಿ. ಅದೇ ರೀತಿ ಪಕ್ಷದಿಂದ ಆಫಿಷಿಯಲಿ ಇವತ್ತೇನು ಟೀಮ್ಗಳನ್ನು ಮಾಡಿದ್ದಾರೆ ಅದರಾಗ ಯತ್ನಾಳವ್ರನ್ನಾಗಲಿ, ಲಿಂಬಾವಳಿಯವ್ರನ್ನಾಗಲಿ ಅವ್ರನ್ನೆಲ್ಲರನ್ನೂ, ಜಾರಕಿಹೊಳಿ ಎಲ್ಲರನ್ನೂ ಸೇರಿಸ್ಕೊಂಡಿದ್ದೈತಿ. ಹಾಗಾಗಿ ಈಗ ನಾವು ಧಾರವಾಡದಾಗ ಒಂದು ಹೋರಾಟ ಮಾಡ್ತೇವೆ, ಹುಬ್ಬಳ್ಳಿಯಾಗ ಒಂದು ಹೋರಾಟ ಮಾಡ್ತೇವೆ, ಬೆಂಗಳೂರಾಗ ಒಂದು ಹೋರಾಟ ಮಾಡ್ತೇವೆ. ಬೇರೆ ಬೇರೆ ರೀತಿಯ ಹೋರಾಟಗಳು ಎಲ್ಲರೂ ಕೂಡಿ ಮಾಡಿದಾಗ ಅದಕ್ಕೆ ಜನಜಾಗೃತಿ ಆಕೈತಿ, ಫಲ ಸಿಗ್ತೈತೆ ಅನ್ನುವಂಥ ನಿರೀಕ್ಷೆ. ಯತ್ನಾಳವ್ರದ್ದು ಈ ಪ್ರತಾಪ್ ಸಿಂಹ ಅವರು ಇವ್ರು ಇಂಥವ್ರ ಹೆಸರು ಬಿಟ್ಟಿರೋದ್ರಿಂದ ಇಲ್ಲ ಒಂದು ಕಡೆ ಅಸಮಾಧಾನ ಇದೆ, ತಮಗೆ ಬೇಕಾದವ್ರಿಗೆ ಅವ್ರದ್ದು ಇಲ್ಲ. ಯತ್ನಾಳವ್ರ ಹೆಸರು ಹಾಕಿದ್ದೈತಲ್ಲ ಈಗ ಆಯಿತು. ಎಲ್ಲ ಈಗ ನಂದು ಹೆಸರಿಲ್ಲ, ಆದರೆ ಎಲ್ಲರೂ ಕೂಡಿ ಹೋರಾಟ ಮಾಡ್ತಾರೆ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.